ಸೊ ಇದೇ ಜಾಗದಲ್ಲಿ ಹಿಂದೂಗಳ ನರಮೇಧ ಆಗಿದ್ದು ಆತಂಕದ ಮಧ್ಯೆ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಪಹಲ್ಗಾಮ್. ಬರಲೇಬೇಕಲ್ಲ ಒನ್ ಫೈನ್ ಡೇ. 2 ದಿನಗಳಿಂದ ಬಂದಾಗಿದ್ದ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಈಗ ರಿಓಪನ್ ಆಗಿದೆ. ಪ್ರವಾಸಿಗರಿಗಾಗಿ ಕಾದು ಕುಳಿತಿದ್ದಾರೆ ಸ್ಥಳೀಯ ವ್ಯಾಪಾರಿಗಳು. ಪ್ರವಾಸಿಗರ ಸಂಖ್ಯೆ ಬಿದ್ದೋಯ್ತು ಬಿಡಿ, 90% ಬಿದ್ದೋಯ್ತು. ಬರಲ್ಲ ಜನ, ಎಲ್ಲ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಆತಂಕದ ಮಧ್ಯೆ ಸಹಜ ಸ್ಥಿತಿಗೆ ಬರ್ತಾ ಇದೆ. ಪ್ರವಾಸಿಗರೆಲ್ಲರೂ ಕೂಡ ಬರ್ತಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ತಮ್ಮ ಬುಕ್ಕಿಂಗ್ಸನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ತುಂಬ ಜನ ಅಯ್ಯೋ ಈ ಜಮ್ಮು ಕಾಶ್ಮೀರ ಸಹವಾಸನೇ ಸಾಕು ಅಂತ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಅಲ್ಟಿಮೇಟ್ಲಿ ಘಟನೆ ನಡೆದಿದ್ದ ಒಂದು 2-3 ದಿನ 4-5 ದಿನ ಆದಮೇಲೆ ಯಾವುದೇ ಪ್ರದೇಶ ಆದರೂ ಸಹಜ ಸ್ಥಿತಿಗೆ ಬರಬೇಕು, ಬರ್ತಾ ಇದೆ. ಬಟ್ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಮೊದಲಿನ ಸಂಖ್ಯೆಯ ಪ್ರವಾಸಿಗರು ಬರ್ತಾರಾ? ಆ ಥರ ಬಂದ್ರೇ ಅಲ್ಲಿ ಸ್ಥಳೀಯರಿಗೆ ಊಟ ಅನ್ನ ನಿದ್ರೆ ಎಲ್ಲ ಬರ್ತಾರಾ, ಅಥವಾ ಈಗ ಬಂದಿರತಕ್ಕಂಥವ್ರು ಏನು ಹೇಳ್ತಾರೆ ಅಂತ? ಅರವಿಂದ್ ನೋಡಿ, ಖಂಡಿತವಾಗ್ಲೂ ನೀವು ಹೇಳುವಂಥದ್ದು ಸರಿ ಇದೆ. ಸಹಜವಾಗಿ ಜನರು ಪ್ಯಾನಿಕ್ ಆಗಿರ್ತಾರೆ, ಹೋಗ್ಬೇಕಾ ಬೇಡವಾ ಅನ್ನುವಂಥ ಆತಂಕದಲ್ಲಿರ್ತಾರೆ. ಮತ್ತು ಮುಖ್ಯವಾಗಿ ಪೆಹಲ್ಗಾಮ್ಗೆ ಬರುವಂಥದ್ದೇ ಆ ಬೈಸರನ್ ವ್ಯಾಲಿಯನ್ನು ನೋಡಬೇಕು ಅನ್ನುವಂಥ ಏಕೈಕ ಕಾರಣಕ್ಕೆ ಈಗ ಅದನ್ನೇ ಬಂದ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಪೆಹಲ್ಗಾಮ್ಗೆ ಬರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನುವಂಥದ್ದು ಕೂಡ ಪ್ರವಾಸಿಗರ ಮಾತುಗಳು. ಸ್ಟಿಲ್ ಪ್ರವಾಸಿಗರು ಬರ್ತಾ ಇದ್ದಾರೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲ. ಅನ್ಕೊಳ್ಳಿ, ನಾನು ನಿನ್ನೆ ಒಬ್ಬರ ಆಫೀಸರ್ ಹತ್ರ ಮಾತಾಡುವಾಗ ಹೇಳ್ತಿದ್ರು, ಶ್ರೀನಗರಕ್ಕೆ ಪ್ರತಿನಿತ್ಯ 10,000 ಜನ ಈ ಮುಂಚೆ ಭೇಟಿ ಕೊಡ್ತಾ ಇದ್ದರೆ, ಬರೀ ನಾನು ಶ್ರೀನಗರದ್ದು ಮಾತ್ರ ಹೇಳ್ತಿದ್ದೀನಿ, 10,000 ಜನ ಭೇಟಿ ಕೊಡ್ತಾ ಇದ್ದರೆ ನಿನ್ನೆ ಒಂದೇ ದಿನ 1,000 ಜನ ಮಾತ್ರ ಇಡೀ ಶ್ರೀನಗರದಲ್ಲಿ ಬಂದಿದ್ದು. ಅಷ್ಟು ಮಾತ್ರ ಪ್ರವಾಸಿಗರು ಇರ್ತಿದೆ. ಶ್ರೀನಗರಕ್ಕೆ ಬರೋರು ಮಾತ್ರ ಈ ಕಡೆಗೆ ಬರೋದಲ್ವಾ ಅನ್ನೋ ಥರದಲ್ಲಿ. ಸೊ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾಳ ದೊಡ್ಡ ಇಳಿಮುಖ ಆಗಿದೆ. ಸ್ಟಿಲ್ ಈಗ ಮತ್ತೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಲಿಕ್ಕೆ ಶುರುವಾಗಿದ್ದಾವೆ. ಕಳೆದ 2-3 ದಿನಗಳಿಂದ ಇನ್ಸಿಡೆಂಟ್ ಆದ ದಿನ ಮಧ್ಯಾಹ್ನ ಕ್ಲೋಸ್ ಆಗಿದ್ದಂಥ ಅಂಗಡಿಗಳು ಇವತ್ತು ಬೆಳಗ್ಗೆಯಿಂದ ತೆರೆಯುವಂತಹ ಕೆಲಸಗಳಾಗ್ತಾ ಇದ್ದಾವೆ. ನೀವು ನೋಡ್ಬೋದು, ವೆಜಿಟೇಬಲ್ ಫ್ರೂಟ್ಸ್ ಅಂಗಡಿಗಳು, ರೇಷನ್ ಅಂಗಡಿಗಳು, ಬಟ್ಟೆ ಅಂಗಡಿಗಳು, ರೆಸ್ಟೋರೆಂಟ್ಗಳು, ಎಲ್ಲ ಥರದ ಅಂಗಡಿಗಳು ನಿಮಗೆ ಈ ಒಂದು ಗಲ್ಲಿಯಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಈ ಅಂಗಡಿಗಳೆಲ್ಲವೂ ಕೂಡ ಓಪನ್ ಆಗಿದ್ದಾವೆ. ಮತ್ತು ಈ ಭಾಗದಲ್ಲಿ ನೋಡಿ ನೀವು, ಇವೆಲ್ಲವೂ ಕೂಡ ಹೋಟೆಲ್ಗಳು, ಪ್ರವಾಸಿಗರು ಉಳ್ಕೊಳ್ಳೋಕ್ಕೆ ಹೋಟೆಲ್ಗಳ ವ್ಯವಸ್ಥೆ, ಮತ್ತು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿದ್ದಾವೆ. ಕಾಶ್ಮೀರಿ ಸ್ಟೈಲ್ನಲ್ಲಿ ಊಟ ಉಣಬಡಿಸುವಂಥ ಹೋಟೆಲ್ಗಳು, ಇವರೆಲ್ಲರೂ ಕೂಡ ಪ್ರವಾಸಿಗರಿಗಾಗಿ ವೇಟ್ ಮಾಡ್ತಿದ್ದಾರೆ. ನೀವು ಇಲ್ಲಿಂದ ನೋಡಿ, ಹಾಗೆ ಪ್ಯಾನ್ ಮಾಡ್ತೀನಿ, ಈಗ ಅಲ್ಲಿ ಬಿಳಿದಾದ ಬೆಟ್ಟ ಏನು ನೋಡ್ತಿದ್ದಾರಲ್ಲ, ಅದೇ ಎಕ್ಸಾಕ್ಟ್ ಲೊಕೇಶನ್ ಬೈಸರನ್. ನೀವು ಇಲ್ಲಿಂದ ನಡ್ಕೊಂಡು ಹೋಗಬೇಕು, ಇಲ್ಲ ಕುದುರೆ ಮೂಲಕ ಹೋಗಬೇಕು. ಇಲ್ಲಿಂದ 6 ಕಿಲೋಮೀಟರ್ ಹೋದರೆ ನಿಮಗೆ ಬೈಸರನ್ ವ್ಯಾಲಿ ಸಿಗುತ್ತೆ. ಸೊ ಹೀಗಾಗಿ ಜನರು ಸಹಜವಾಗಿ ಇಲ್ಲಿ ಉಳ್ಕೊಳ್ತಾರೆ, ಅಥವಾ ಊಟ ಗೀಟ ಮಾಡಲಿಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ನೋಡಿ ಈಗೆಲ್ಲ ರಸ್ತೆಗಳು ಎಷ್ಟು ಖಾಲಿಯಾಗಿದ್ದಾವೆ ಅನ್ನುವಂಥದ್ದು. ಇಲ್ಲಿಂದಲೇ ನೀವು ಕುದುರೆಗಳನ್ನು ಮಾತುಕತೆ ಮಾಡಿಕೊಂಡು ಇಲ್ಲಿಂದ ತಗೊಂಡು ಹೋಗಬೇಕಾಗತ್ತೆ. ಏನು ಕುದುರೆಗಳು ಇಲ್ಲ, ಎಲ್ಲ ಕ್ಯಾಬ್ ಚಾಲಕರು ನೋಡಿ ಎಲ್ಲರೂ ಸೈಡಲ್ಲಿ ನಿಂತ್ಕೊಬಿಟ್ಟಿದ್ದಾರೆ. ಬರುವಂಥ ಬೆರಳೆಣಿಕೆಯ ಪ್ರವಾಸಿಗರು ಮಾತ್ರ ಅಲ್ಲೊಂದು ಇಲ್ಲೊಂದು ವಾಹನಗಳ ಮೂಲಕ ಬರ್ತಾ ಇದ್ದಾರೆ ವಿನಃ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಾ ಇಲ್ಲ. ಕೆಲವರು ಧೈರ್ಯ ಮಾಡಿ ಬರುವಂಥವ್ರು ಮೇಲೂ ಹೋಗಲಿಕ್ಕೆ ಸಾಧ್ಯ ಆಗದಿದ್ದರೆ ಏನಾಯಿತು, ಇಲ್ಲಿರುವಂಥ ಸುತ್ತಮುತ್ತಲಿನ ಪ್ರದೇಶವನ್ನಾದರೂ ನೋಡ್ಕೊಂಡು ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಅಭಿಪ್ರಾಯಗಳನ್ನ ಹೇಳ್ತಾರೆ. ಇನ್ನು ಕೆಲವರು ಒಂದು ಅಭಿಪ್ರಾಯವನ್ನು ಹೇಳಿದರು ಅರವಿಂದ್, ಅದೇನು ಅಂದರೆ, ಹೌದು ಭಯೋತ್ಪಾದಕರು ದಾಳಿ ಮಾಡಿ ಹೋಗಿದ್ದಾರೆ, ಹಾಗಂತ ನಾವಿಲ್ಲಿ ಬರೋದನ್ನು ನಿಲ್ಲಿಸ್ಬಿಟ್ರೆ ಭಯೋತ್ಪಾದಕರ ಉದ್ದೇಶ ಈಡೇರದಂತಾಗುತ್ತೆ. ಹೀಗಾಗಿ ಇಂತಹ ಘಟನೆಗಳಿಗೆ ನಾವು ಎದೆಗುಂದದೆ ಮತ್ತೆ ಈ ಪ್ರದೇಶಕ್ಕೆ ಬರ್ತಾ ಇದ್ದರೆ ಅವರ ಇಂಟೆನ್ಷನ್ ಫುಲ್ಫಿಲ್ ಆಗಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ರು. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಅದು ಕೂಡ ಸತ್ಯ. ಈ ರೀತಿಯಾದಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಸ್ವಲ್ಪ ಪ್ಯಾನಿಕ್ ಇರುತ್ತೆ. ಅದನ್ನು ಹೊರತುಪಡಿಸಿ ಧೈರ್ಯ ಮಾಡಿ ಬಂದಂಥ ಸಂದರ್ಭದಲ್ಲಿ ಸೊ ಇಲ್ಲಿನ ಉದ್ದೇಶಗಳು ಏನಿರುತ್ತೆ ಭಯೋತ್ಪಾದಕರದ್ದು, ಅದು ಈಡೇರಲ್ಲ ಅನ್ನುವಂಥದ್ದು ಕೂಡ. ಸೊ ಈಗ ಪರಿಸ್ಥಿತಿ ಎಲ್ಲವೂ ಕೂಡ ನಾರ್ಮಲ್ ಆಗ್ತಾ ಇದೆ. ಜನರು ಬರಲಿಕ್ಕೆ ಶುರು ಮಾಡಿದ್ದಾರೆ. ಬಹುಶಃ ಇನ್ನೊಂದು 2-3 ದಿನಗಳ ಆದ ಬಳಿಕ ಇನ್ನಷ್ಟು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ಬೋದು. ಮತ್ತೆ ಈ ಬೈಸರನ್ ವ್ಯಾಲಿ ಏನಾದರೂ ರೀಓಪನ್ ಆದರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮತ್ತೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ. ರೈಟ್ ಶಬೀರ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇನ್ಫ್ಯಾಕ್ಟ್ ಆರ್ಟಿಕಲ್ 370 ರದ್ದಾದಾಗ ಈ ಸ್ಥಳೀಯರು ಯಾರು ಅದನ್ನು ದೊಡ್ಡ ಮಟ್ಟದಲ್ಲಿ ವಿರೋಧಿಸಲಿಲ್ಲ. ಹಾಗಾಗಿ ಸ್ಥಳೀಯರ ಮೇಲೆ ಬೇಜಾರಾಗಿತ್ತು ಈ ಉಗ್ರರಿಗೆ. ಅದಕ್ಕೆ ಪ್ರವಾಸಿಗರು ಹೊಡೆದಿದ್ದು. ಪ್ರವಾಸಿಗರನ್ನ ಕಟ್ ಮಾಡಿದ್ರೆ ನೀವು ಹೆಂಗೆ ಜೀವನ ಮಾಡ್ತೀರಾ ನೋಡ್ತೀವಿ. ನೀವೆಲ್ಲರೂ ಕೂಡ ಆರ್ಟಿಕಲ್ 370 ವಿರುದ್ಧ ಹೋರಾಡಬೇಕಾಗಿತ್ತು. ಹೋರಾಡಲೇ ಇದ್ದಿದ್ದಕ್ಕೆ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿರೋದು. ಇಲ್ಲಾಂದರೆ ಹಿಂದೆ ಯಾವತ್ತೂ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡ್ತಿರಲಿಲ್ಲ. ಪ್ರವಾಸಿಗರೇ ಜೀವಾಳ. ಅಲ್ಲಿ 8,000 ಕೋಟಿ ಆ ರಾಜ್ಯಕ್ಕೆ ಬರೋ ಉತ್ಪನ್ನ ಪ್ರವಾಸೋದ್ಯಮದಿಂದ.